ಇಂದು ದಾಸನ ಹಾಸಿಗೆ ದಿಂಬು ವಿಚಾರ ಮತ್ತೆ ಕೋರ್ಟ್ನ ಮೊರೆ ಹೋಗಿದ್ದಾರೆ ದಾಸ. ಸುಖದ ಸಂಪತ್ತಿಗೆಯಲ್ಲಿದ್ದಂತಹ ದಾಸನ ದಿಂಬಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಇಂದು ಸ್ಯಾಂಡಲ್ವುಡ್ ದರ್ಶನ್ ಪಾಲಿಕೆ ಬಿಗ್ ಡೇ. ಹಾಸಿಗೆ ದಿಂಬು ವಿಚಾರಕ್ಕೆ ಮತ್ತೆ ಕೋರ್ಟ್ ಮೊರೆ. ಸುಖದ ಸಂಪತ್ತಿಗೆಯಲ್ಲಿದ್ದಂತಹ ದಾಸನ ದಿಂಬಿನ ಭವಿಷ್ಯ ಇಂದು ನಿರ್ಧಾರ. ಪರಪ್ಪನ ಪಂಜರದಲ್ಲಿ ಹಾಸಿಗೆಗಾಗಿ ದಾಸನ ಚಡಪಡಿಕೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಭೂಪತಿ ಪರದಾಟ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನ ಮಾಡಿದ್ದಾರೆ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡಿಲ್ಲ ಎಂದು ಮೇಲ್ಮನವಿಯನ್ನ ಈಗ ಸಲ್ಲಿಸಿರುವಂತದ್ದು. ಕೋರ್ಟ್ ಆದೇಶವಿದ್ರೂ ಅಧಿಕಾರಿಗಳು ಸೌಲಭ್ಯವನ್ನ ನೀಡಿಲ್ಲ. ದೇಶದ ಆದೇಶ ಪ್ರಕಟಿಸಿದ್ರೂ ಕೂಡ ಬೆಂಗಳೂರು ಸೆಷನ್ ಕೋರ್ಟ್ ಇವರು ನನಗೆ ಹಾಸಿಗೆ ದಿಂಬು ನೀಡಿಲ್ಲ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ದಾಸ. ದರ್ಶನ್ ಮನವಿಗೆ ಅಸ್ತು ಅನ್ನುತ್ತಾ ಸೆಷನ್ ಕೋರ್ಟ್. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ. ಇಂದು ಸ್ಯಾಂಡಲ್ವುಡ್ ದರ್ಶನ್ ಪಾಲಿಗೆ ಬಿಗ್ ಡೇ ಆಗಿರುವಂತದ್ದು. ಯಾಕಂದ್ರೆ ಹಾಸಿಗೆ ದಿಂಬು ವಿಚಾರಕ್ಕೆ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ದಾಸ. ಹಾಸಿಗೆ ದಿಂಬು ವಿಚಾರವಾಗಿ ಈಗ ಕೋರ್ಟ್ ಮೊರೆ ಹೋಗಿರುವ ದಾಸನಿಗೆ ಏನು ಫಲಿತಾಂಶ ನೀಡಲಿದ್ದಾರೆ, ಕೋರ್ಟ್ನಿಂದ ಏನು ಫಲಿತಾಂಶ ಬರುತ್ತೋ ಗೊತ್ತಿಲ್ಲ. ಸುಖದ ಸಂಪತ್ತಿಗೆಯಲ್ಲಿದ್ದಂತಹ ದಾಸನ ದಿಂಬಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಪರಪ್ಪನ ಪಂಜರದಲ್ಲಿ ಹಾಸಿಗೆಗಾಗಿ ದಾಸ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಭೂಪತಿ ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದ್ದು, ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನ ಮಾಡಿದ್ದಾರೆ ದಾಸ. ಇಂದು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಅವರ ವಿಚಾರಣೆ ಇದ್ದು, ಕೋರ್ಟ್ ಆದೇಶ ಏನು ಬರುತ್ತೆ ಎಂಬುದರ ಮೇಲೆ ದಾಸನ ಒಂದು ದಿಂಬಿನ ಭವಿಷ್ಯ ಎಂದು ನಿರ್ಧಾರವಾಗಲಿದೆ. ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನ ಈಗ ಮಂಡಿಸಲಿದ್ದಾರೆ. ಜೈಲಧಿಕಾರಿಗಳಿಗೆ ಕೋರ್ಟ್ ಆದೇಶ ಅರ್ಥ ಆಗಿಲ್ಲ. ಜೈಲಧಿಕಾರಿಗಳಿಗೆ ಇಂಗ್ಲಿಷ್ ಬರೋದಿಲ್ಲ ಅನಿಸುತ್ತೆ. ಅತ್ಯಾಚಾರ ಉಮೇಶ್ ರೆಡ್ಡಿಗೆ ಕಲರ್ ಟಿವಿಯನ್ನ ಕೊಟ್ಟಿದ್ದಾರೆ. ಉಮೇಶ್ ರೆಡ್ಡಿಗೆ ಐಷಾರಾಮಿ ಜೀವನವನ್ನ ಕೊಡ್ತಾ ಇದ್ದಾರೆ. ದರ್ಶನ್ಗೆ ಏನೂ ಕೊಟ್ಟಿಲ್ಲ, ಯಾವ ಸೌಲಭ್ಯವೂ ಇಲ್ಲ. ವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಉಮೇಶ್ ರೆಡ್ಡಿಗೆ. ಆದ್ರೆ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನ ಮಂಡನೆ ಮಾಡಿರುವಂತದ್ದು. ಜೈಲಧಿಕಾರಿಗಳಿಗೆ ಕೋರ್ಟ್ ಆದೇಶ ಅರ್ಥ ಆಗ್ತಾ ಇಲ್ಲ ಅಂತ ಈಗ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಈ ಒಂದು ಆದೇಶವನ್ನ ಕೋರ್ಟ್ ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿರುವಂತದ್ದು. ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡನೆಯ ನಂತರ ಕೋರ್ಟ್ ಈಗ ಆದೇಶವನ್ನ ನೀಡಿದ್ದು, ಅಕ್ಟೋಬರ್ 9ಕ್ಕೆ ಈ ಒಂದು ಸೆಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡನೆ. ಜೈಲಧಿಕಾರಿಗಳಿಗೆ ಕೋರ್ಟ್ ಆದೇಶವನ್ನ ನೀಡಿದ್ರೂ ಕೂಡ ಏನು ಸೌಲಭ್ಯವನ್ನ ನೀಡ್ತಿಲ್ಲ. ಆದ್ರೆ ಅತ್ಯಾಚಾರಿ ಉಮೇಶ್ ರೆಡ್ಡಿಗೆ ಸಕಲ ಸೌಲಭ್ಯವನ್ನ ನೀಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಈಗ ಅಕ್ಟೋಬರ್ 9ಕ್ಕೆ ಈ ಒಂದು ಸೆಷನ್ ಅನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಇನ್ನು ದರ್ಶನ್ ಅವರು ಕೂಡ ಜೈಲ್ ಅಧಿಕಾರಿಗಳ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೈಲಿನಲ್ಲಿ ನನಗೆ ನಡೆದಾಡೋಕ್ಕೂ ಸರಿಯಾಗಿರುವಂತಹ ವ್ಯವಸ್ಥೆ ಇಲ್ಲ. ಹೀಗಿದ್ದಾಗ್ಲೂ ನನಗೆ ಯಾವುದೇ ರೀತಿ ವ್ಯವಸ್ಥೆ ಕೊಡ್ತಾ ಇಲ್ಲ. ನನ್ನ ಒಂದೇ ಒಂದು ಕಸ್ಟಡಿಯಲ್ಲಿ ಇಡಲಾಗಿದೆ. ಕ್ವಾರಂಟೈನ್ ಬ್ಯಾರಗೇಟ್ನಲ್ಲಿ ನನಗೆ ಇಡಲಾಗ್ತಾ ಇದೆ. ಹಾಗಾಗಿ ನನಗೆ ಎಲ್ಲಾ ಸೌಲಭ್ಯವನ್ನ ನೀಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ದರ್ಶನ್ ಪರ ವಕೀಲ ಸುನೀಲ್ ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಕೋರ್ಟ್ ಈ ಒಂದು ವಿಚಾರಣೆಯನ್ನ
ಈ ಒಂದು ವಿಚಾರಣೆಯನ್ನ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಸುನೀಲ್ ವಾದವನ್ನ ಮಂಡಿಸಿದ್ರು. ಇವರ ವಾದ ಮಂಡನೆಯ ನಂತರ ಈಗ ಕೋರ್ಟ್ ಅಕ್ಟೋಬರ್ 1ಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಹಾಗಿದ್ರೆ ದರ್ಶನ್ ಏನು ಆರೋಪ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಏನು ಆರೋಪವನ್ನ ಮಂಡಿಸಿದ್ದಾರೆ? ಜೈಲಿನಲ್ಲಿ ನನಗೆ ನಡೆದಾಡೋಕ್ಕೂ ಸರಿಯಾದ ವ್ಯವಸ್ಥೆಯನ್ನ ಕೊಡ್ತಾ ಇಲ್ಲ, 1 ತಿಂಗಳಿನಿಂದ ಒಂದೇ ಬ್ಯಾರಗೇಟ್ ನಲ್ಲಿ ನಮ್ಮನ್ನ ಇಟ್ಟಿದ್ದಾರೆ, ನಿಯಮ ಮೀರಿ ಕ್ವಾರಂಟೈನ್ ಬ್ಯಾರಗೇಟ್ ನಲ್ಲಿ ನಮ್ಮನ್ನ ಇಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದಾಸ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು ಆದೇಶ ಸಾಧ್ಯತೆ ಕಂಡು ಬರ್ತಾ ಇದೆ. ದರ್ಶನ್ ನನಗೆ ಯಾವುದೇ ರೀತಿ ಸೌಲಭ್ಯವನ್ನ ನೀಡ್ತಾ ಇಲ್ಲ, ಹಾಗಾಗಿ ನನ್ನನ್ನ ಕ್ವಾರಂಟೈನ್ ಬ್ಯಾರಗೇಟ್ ನಲ್ಲಿ ಇಡಲಾಗಿದೆ, ನನಗೆ ಹಾಸಿಗೆ ದಿಂಬು ವ್ಯವಸ್ಥೆ ಏನು ನೀಡಲಾಗ್ತಾ ಇಲ್ಲ ಅಂತ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ಸದ್ಯ ಕ್ವಾರಂಟೈನ್ ಬ್ಯಾರಗೇಟ್ ನಲ್ಲಿ ದರ್ಶನ್ ಮತ್ತು ತಂಡ ಇದೆ. ದರ್ಶನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಜೈಲಧಿಕಾರಿಗಳ ವಿರುದ್ಧ. ಜೈಲಿನಲ್ಲಿ ನನಗೆ ನಡೆಯೋಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ಸೂರ್ಯನ ಬೆಳಕು ಸಿಗ್ತಾ ಇಲ್ಲ, 25 ಅಡಿ ಜಾಗದಲ್ಲಿ ಅಷ್ಟೇ ನಾನು ವಾಕ್ ಮಾಡ್ತಾ ಇದ್ದೀನಿ, 1 ತಿಂಗಳಿನಿಂದ ಒಂದೇ ಬ್ಯಾರಗೇಟ್ ನಲ್ಲಿ ನಾನು ಇದ್ದೀನಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದರ್ಶನ್ ಅವರು. ಕೋರ್ಟ್ನಲ್ಲಿಂದು ವಿಚಾರಣೆ ನಡೆದಾಗ ತಮ್ಮ ಒಂದು ಅಳಲನ್ನ ಅವರು ತೋಡಿಕೊಂಡಿರುವಂತದ್ದು. ದರ್ಶನ್ ಕೋರ್ಟ್ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ನಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವಾಗಿ ಜೈಲಿನಲ್ಲಿ ನನಗೆ ನಡೆದಾಡೋಕ್ಕೂ ಸರಿಯಾಗಿರುವಂತಹ ವ್ಯವಸ್ಥೆಯನ್ನ ಅವ್ರು ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ, ಬರೀ 25 ಅಡಿ ಜಾಗ ನನಗೆ ವಾಕಿಂಗ್ ಇದೆ. ಸೂರ್ಯನ ಬೆಳಕು ಬೀಳದೆ ಇದ್ದಾಗ ನನಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಸೂರ್ಯನ ಬೆಳಕು ಸಹ ನನಗೆ ಸರಿಯಾಗಿ ದೊರೀತಾ ಇಲ್ಲ, ಹಾಸಿಗೆ ಸಿಗ್ತಾ ಇಲ್ಲ, ದಿಂಬು ಸಿಗ್ತಾ ಇಲ್ಲ, 1 ತಿಂಗಳಿನಿಂದ ಒಂದೇ ಬ್ಯಾರಗೇಟ್ ನಲ್ಲಿ ನನ್ನನ್ನ ಇಡ್ಲಾಗಿದೆ. ಅದೇ ಬೇರೆ ಕೈದಿಗಳು ಯಾರಾದ್ರೂ ಬಂದ್ರೆ ಬ್ಯಾರಗೇಟ್ ನಲ್ಲಿ ಕೇವಲ 15 ದಿನ ಮಾತ್ರ ಕಾಯ್ದಿರಿಸಲಾಗುತ್ತೆ. ಆದ್ರೆ ನಾನು ಬಂದು 1 ತಿಂಗಳ ಮೇಲಾಯ್ತು, ಆದ್ರೂ ನನಗೆ ಬ್ಯಾರಗೇಟ್ ನಿಂದ ಬೇರೆ ಒಂದು ಕ್ವಾರಂಟೈನ್ ನಲ್ಲಿ ಇಡಕ್ ಆಗಿಲ್ಲ. ಹಾಗಾಗಿ 1 ತಿಂಗಳಿನಿಂದ ಒಂದೇ ಬ್ಯಾರಗೇಟ್ ನಲ್ಲಿ ನನ್ನನ್ನ ಇಟ್ಟಿದ್ದಾರೆ, ನಿಯಮ ಮೀರಿ ಕ್ವಾರಂಟೈನ್ ಬ್ಯಾರಗೇಟ್ ನಲ್ಲಿ ನನ್ನನ್ನ ಇಡಲಾಗಿದೆ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದಾಸ. ಈಗ ಇನ್ನು ಈ ಒಂದು ವಿಚಾರಣೆಯನ್ನ ಕೋರ್ಟ್ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಇನ್ನು ಈ ಒಂದು ಎಲ್ಲಾ ವಾದವನ್ನ ಆಲಿಸಿರುವಂತಹ ಕೋರ್ಟ್ ಅಕ್ಟೋಬರ್ 9ಕ್ಕೆ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ದಾಸನ ಭವಿಷ್ಯ ಮತ್ತೆ ಈಗ ಮುಂದೂಡಿಕೆ ಆಗಿದೆ. ದಾಸನ ದಿಂಬು ಭವಿಷ್ಯ ಮತ್ತೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಆಗಿರುವಂತದ್ದು.